ಸೊ IVF ಮಾಡಿಸ್ಕೊಂಡಿದ್ದೀರಾ, IUI ಮಾಡಿಸ್ಕೊಂಡಿದ್ದೀರಾ, ಪ್ರೆಗ್ನೆನ್ಸಿ ಆಗಿದೆ, ನೆಕ್ಸ್ಟ್ ಏನು? ಇನ್ನೂ ಒಂದು ದೊಡ್ಡ ಕ್ವೆಶ್ಚನ್ ಬ್ಯಾಂಕ್ ಓಪನ್ ಆಗುತ್ತೆ. ಸೊ ಈ ವಿಡಿಯೋಲಿ ನಾನು ಡಾಕ್ಟರ್ ಸ್ನೇಹ, ಫರ್ಟಿಲಿಟಿ ಕನ್ಸಲ್ಟೆಂಟ್ ಮತ್ತು ಗೈನಕಾಲಜಿಸ್ಟ್, ನನ್ನ ಎಕ್ಸ್ಪೀರಿಯನ್ಸಲ್ಲಿ ಈ ಥರ ಪ್ರೆಗ್ನೆನ್ಸಿ ಆದಮೇಲೆ ಗರ್ಭಿಣಿಯರು ಕೇಳುವ 5 ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ನ ಡಿಸ್ಕಸ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್, ಎಲ್ಲರೂ ಕೇಳೋದು, ಡಾಕ್ಟರ್ ನಂದು ಎಷ್ಟು ವೆಯ್ಟ್ ಗೇನ್ ಆಗಬೇಕು ಪ್ರೆಗ್ನೆನ್ಸಿಲಿ ಅಂತ. ಸೊ ನಾವು ಎಕ್ಸಾಕ್ಟ್ಲಿ ಹೇಳೋಕ್ಕಾಗಲ್ಲ, ನಿಮಗೆ ಇಷ್ಟೇ ವೆಯ್ಟ್ ಗೇನ್ ಆಗಬೇಕು, ಇಷ್ಟಾದರೆ ನಾರ್ಮಲ್ಲು, ಇಷ್ಟಾದರೆ ಅಬ್ನಾರ್ಮಲ್ ಅಂತ. ಮೋಸ್ಟ್ ಆಫ್ ದ ಟೈಮ್ಸ್ ಆವ್ರೇಜ್ ವೆಯ್ಟ್ ಇದ್ದರೆ 10 to 12 kgs ನಾರ್ಮಲಿ ವೆಯ್ಟ್ ಗೇನ್ ಆಗುತ್ತೆ. ಆದರೆ ಯಾವಾಗ ಆಗುತ್ತೆ? ಫಸ್ಟ್ 3 ಮಂತ್ಸಲ್ಲಿ ಆಗದಲ್ಲೇ ಇರಬಹುದು. ಒಬ್ರೊಬ್ರಿಗೆ ಜಾಸ್ತಿ ವಾಮಿಟಿಂಗ್ ಇರ್ಬೋದು, ಇಲ್ಲ ಒಂದು ಊಟ ತಿನ್ನೋಕ್ಕೆ ಆಗದಲ್ಲೇ ಇರ್ಬೋದು. ಸೊ ಮೆಜಾರಿಟಿ ಆಫ್ ದ ಟೈಮ್ ಫಸ್ಟ್ 3 ಮಂತ್ಸಲ್ಲಿ ಸ್ವಲ್ಪ ವೆಯ್ಟು ಕಮ್ಮಿ ಆಗುತ್ತೆ. ಸೊ ಇದಾದ್ರೂ ಜಾಸ್ತಿ ಟೆನ್ಷನ್ ತೊಗೊಬೇಡಿ, ಇನ್ನೂ ತುಂಬ ಟೈಮ್ ಇದೆ ಪ್ರೆಗ್ನೆನ್ಸಿಲಿ. ಕ್ವೆಶ್ಚನ್ ನಂಬರ್ 2 ಎಲ್ಲರೂ ಕೇಳೋದು ಅಂದರೆ, ಡಾಕ್ಟರ್ ನನಗೆ ಸ್ವಲ್ಪ ಹೊಟ್ಟೆ ನೋವ್ತಾ ಇದೆ, ಅದು ನಾರ್ಮಲ್ಲ. ಒಬ್ರೊಬ್ರಿಗೆ ಸ್ವಲ್ಪ ಕ್ರ್ಯಾಂಪ್ಸ್ ಬರಬಹುದು. ಇದು ಯಾಕೆ ಅಂದರೆ, ನಾರ್ಮಲಿ ಬ್ಲಾಸ್ಟೋಸಿಸ್ಟ್ ಅಂತೀವಿ, ಅದು Day 5 ಎಂಬ್ರಿಯೋ. ಅದು ಹೋಗಿ ಯೂಟ್ರಸ್ ಒಳಗೆ ಕಚ್ಕೊಂಡಾಗ ಅದಕ್ಕೆ ಬ್ಲಡ್ ಫ್ಲೋ ಬರಬೇಕು ಯೂಟ್ರಸ್ ಇಂದ. ಸೊ ಇದು ಆಗಬೇಕಾದ್ರೆ ಒಂದು ಸ್ವಲ್ಪ ಅದು ಹಿಂಗೆ ಪೆನಿಟ್ರೇಟ್ ಆಗ್ತಾ ಇರುತ್ತೆ. ಇದು ಎಂಬ್ರಿಯೋ ಸೆಲ್ಸು ಯೂಟ್ರಸ್ ಸೆಲ್ಸ್ ಒಳಗೆ ಪೆನಿಟ್ರೇಟ್ ಆಗ್ತಾ ಇರುತ್ತೆ. ಸೊ ಇದಾದಾಗ ಗರ್ಭಕೋಶದಲ್ಲಿ ಒಂದು ಸ್ವಲ್ಪ ಕ್ರ್ಯಾಂಪಿಂಗ್ ಆಗೋದು ನಾರ್ಮಲ್ಲು. ಸ್ವಲ್ಪ ಕ್ರ್ಯಾಂಪಿಂಗ್ ನಾರ್ಮಲ್, ಆದರೆ ತುಂಬ ಪೇನ್ ಇದ್ದರೆ, ಒಂಥರ ಸ್ಟ್ಯಾಬಿಂಗ್ ಥರ ಪೇನ್ ಇದ್ದರೆ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಕ್ವೆಶ್ಚನ್ ನಂಬರ್ 3, ಡಾಕ್ಟರ್ ನನಗೆ ಬ್ಲೀಡಿಂಗ್ ಆಗುತ್ತಾ? ಬ್ಲೀಡಿಂಗ್ ಆದರೆ ನಾರ್ಮಲ್ಲ. ಯೂಶ್ವಲಿ ಒಂದೊಂದು ಸಾರಿ IVF ಪ್ರೆಗ್ನೆನ್ಸೀಸಲ್ಲಿ IUI ಎಲ್ಲ ನ್ಯಾಚುರಲ್ ಆಗಿ ಪ್ರೆಗ್ನೆಂಟ್ ಆದ್ರೂ ಒಂದು ಸ್ವಲ್ಪ ಬ್ಲೀಡಿಂಗ್ ಆಗಬಹುದು. ಒಂದು ಫುಲ್ ವೀಡಿಯೋನೇ ಇದೆ ಸಬ್ಕೊರಿಯಾನಿಕ್ ಹೆಮರೇಜ್ ಬಗ್ಗೆ. ಸೊ ಈ ಥರ ಬ್ಲೀಡಿಂಗ್ ಆದರೆ ಮೋಸ್ಟ್ ಆಫ್ ದ ಟೈಮ್ಸ್ ಅದು ಏನಾದರೂ ಪೇನ್ಲೆಸ್ ಇದ್ದರೆ, ಅದೇ ಸ್ಟಾಪ್ ಆಗೋದ್ರೆ, ತುಂಬ ಜಾಸ್ತಿ ಬ್ಲೀಡಿಂಗ್ ಆಗಲಿಲ್ಲ ಅಂದರೆ ಯೂಶ್ವಲಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನಿಮ್ಮ ಡಾಕ್ಟರ್ ನಿಮಗೆ ಬೆಡ್ ರೆಸ್ಟ್ ಹೇಳ್ತಾರೆ, ತುಂಬ ಜಾಸ್ತಿ ಎಕ್ಸಸೈಸ್ ಮಾಡಬೇಡಿ, ಓವರ್ ಎಕ್ಸರ್ಟ್ ಮಾಡ್ಕೊಬೇಡಿ, ಮತ್ತು ಹಾರ್ಮೋನ್ಸು ಸಪ್ಲಿಮೆಂಟ್ಸ್ನ ಟೈಮಿಗೆ ತೊಗೊಳ್ಳಿ ಅಂತ ಹೇಳ್ತಾರೆ. ಸೊ ಆದರೆ ಬ್ಲೀಡಿಂಗು ಅಥವಾ ಪೇನ್ ಆದರೆ ಡಾಕ್ಟರ್ಗೆ ತೋರಿಸೋದು ಒಳ್ಳೆಯದು. ಕ್ವೆಶ್ಚನ್ ನಂಬರ್ 4 ಎಲ್ಲರೂ ಕೇಳೋದು ಅಂದರೆ, ಡಾಕ್ಟರ್ ನಾನು ಏನು ಎಕ್ಸಸೈಸ್ ಮಾಡ್ಬೋದು, ನಾನು ಕಂಪ್ಲೀಟ್ಲಿ ಬೆಡ್ಡಲ್ಲಿ ಇರಬೇಕಾ ಅಂತ. ಏನೂ ಪ್ರೂಫ್ ಇಲ್ಲ ಕಂಪ್ಲೀಟ್ಲಿ ಬೆಡ್ಡಲ್ಲಿ ಇರೋದ್ರಿಂದ ಪ್ರೆಗ್ನೆನ್ಸಿ ಚಾನ್ಸಸ್ ಚೆನ್ನಾಗಿ ಆಗುತ್ತೆ ಅಂತ. ಆದರೆ ಒಂದು ಮುಖ್ಯವಾಗಿ ಜ್ಞಾಪಕ ಇಟ್ಕೊಬೇಕಂದ್ರೆ, ನೀವು ಪ್ರೆಗ್ನೆನ್ಸಿ ಆಗಿದ್ದು ಫಸ್ಟ್ 3 ಮಂತ್ಸಲ್ಲಿ ಏನು ಮಾಡ್ತೀರೋ ಅದು ತುಂಬ ಇಂಪಾರ್ಟೆಂಟ್ ನಿಮ್ಮ ಬೇಬಿಗೆ.